ಹಾಯ್ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಕ್ಲೀನ್ ಮಾಡಿಕೊಂಡು ಪುಟ್ಟದೊಂದು ರಂಗೋಲಿ ಹಾಕ್ಕೊಂಡೆ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಹಾಕಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಮೆಸೇಜ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವೆಲ್ಕಮ್ ಟು ವಿದ್ಯಾಮೂರ್ತಿ ವ್ಲಾಗ್ಸ್. ಹೊಸ ವರ್ಷ ಶುರುವಾಗಿದೆ. ಈ ವರ್ಷ ಎಲ್ಲರ ಕನಸು ನನಸಾಗಲಿ ಅಂತ ಹೇಳ್ತಾ ಈ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಮೊದಲಿಗೆ ಅಡುಗೆ ಮನೆಗೆ ಬಂದಿದ ತಕ್ಷಣ ಮೊದಲಿಗೆ ಹಾಲು ಕಾಯಿಸ್ಕೊತೀನಿ. ಉಳಿದ ಕೆಲಸ ಎಲ್ಲ ಆಮೇಲೆ ಮಾಡ್ಕೊಳೋದು. ಹಾಗೆ ಮನೆ ಕ್ಲೀನ್ ಮಾಡಿಕೊಂಡು ಅಡುಗೆ ಎಲ್ಲ ಶುರು ಮಾಡ್ಕೊತೀನಿ. ಈ ಕಡೆ ಹಾಲು ಕಾಯ್ತಾ ಇದೆ. ಹಾಗೆ ಸ್ವಲ್ಪ ಶುಂಠಿ ಕಾಫಿ ಅಥವಾ ಶುಂಠಿ ಹಾಲು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಚಳಿ ವೆದರ್ಗೆ ತುಂಬಾ ಒಳ್ಳೆಯದು. ಹೀಗೆ ಒಂದು ಇಂಚು ಶುಂಠಿ ಮತ್ತು ಕಾಳು ಮೆಣಸು ಎಲ್ಲ ನೀಟಾಗಿ ಜಜ್ಜಾಕೊಬೇಕು. ಹಾಗೆ ಇದ್ರ ಜೊತೆಗೆ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಇದನ್ನು ತೊಗೊಳೋದ್ರಿಂದ ಬಾಣಂತರ, ನಾನಂತೂ ಬಾಣಂತನ ಸ್ಟಾರ್ಟ್ ಆದಾಗ್ಲಿಂದನೂ ಸಹ ತೊಗೊತಾನೆ ಇದ್ದೀನಿ. ಲಾಸ್ಟಿಗೆ ಒಂದು ಚಿಟಿಕೆ ಅರಿಶಿಣ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಸ್ಕೋಬೇಕು. ನಿಮಗೆ ಬೆಲ್ಲ ಆದರೆ ಬೆಲ್ಲ ತೊಗೊಳ್ಳಿ, ಇಲ್ಲ ಸಕ್ಕರೆ ಹಾಕೋಗಿದ್ರೆ ಸಕ್ಕರೆ ಹಾಕ್ಕೊಂಡು ತೊಗೋಬೋದು, ಏನೂ ತೊಂದರೆ ಇಲ್ಲ. ಇದು ತೊಗೊಳೋದ್ರಿಂದ ಗಂಟಲಿಗೆ ಆರಾಮಾಗಿರುತ್ತೆ, ಹೆಲ್ತಿ ಸಹ ಆಗಿದೆ. ಬನ್ನಿ ಈಗ ತಿಂಡಿ ರೆಡಿ ಮಾಡ್ಕೊಬೇಕು. ಹಾಗೆ ಅಮ್ಮ ಮಾರ್ಕೆಟ್ಗೆ ಹೋಗಿ ಸ್ವಲ್ಪ ತರಕಾರಿ ಸೊಪ್ಪು ಎಲ್ಲ ತಂದಿದ್ರು, ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ರು. ಅಷ್ಟರಲ್ಲಿ ನಾನು ತಿಂಡಿ ಮಾಡ್ಕೊಂಬಿಡೋಣ ಅಂತ ಕಿಚನ್ನಿಗೆ ಬಂದೆ. ಇವತ್ತು ತಿಂಡಿಗೆ ವೆಜಿಟೇಬಲ್ ಪಲಾವ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸಿಂಪಲ್ಲಾಗೆ ಮಾಡ್ಕೊತೀನಿ. ನಾನು ಅದರ ವಿಡಿಯೋ ಎಲ್ಲ ಸುಮ್ಮನೆ ತೋರಿಸ್ತಾ ಹೋಗ್ತೀನಿ. ಇಷ್ಟಿಷ್ಟೇ ಹಾಕಿದ್ದೀನಿ ಕ್ವಾಂಟಿಟಿ ಅಂತ ಏನಿಲ್ಲ ಹೇಳಲ್ಲ. ಯಾಕಂದರೆ ನಾನು ಈಗ ಬಂದಿರೋ ವಿಷಯ ಏನಂದರೆ ಅಡುಗೆ ಮನೆಗೆ ಸಂಬಂಧಪಟ್ಟಿದ್ದ ವಿಷಯ ಮಾತಾಡೋಕ್ಕೆ ಬಂದಿದ್ದೀನಿ. ಮನುಷ್ಯನಿಗೆ ಹಣಕಾಸು ಸಂಪಾದನೆ ಮಾಡೋಕ್ಕೆ, ಮನುಷ್ಯನಿಗೆ ಹಾಸಿಗೆಗೆ ಬೀಳದಂತೆ ಇರೋದಕ್ಕೆ, ಹಾಗೆ ಮನೆಗೆ ಲಕ್ಷ್ಮಿ ಬರೋದಕ್ಕೆ ಅಡುಗೆ ಮನೆಗೆ ಆಧಾರವಾಗಿರುತ್ತೆ. ಅಡುಗೆ ಮನೆಯಲ್ಲಿ ಏನೆಲ್ಲ ಶುರುವಾಗುತ್ತೆ ಅಂದರೆ ಅಡುಗೆ ಮನೆಯಲ್ಲಿ ಲಕ್ಷ್ಮೀ ಸ್ವರೂಪನೇ ಇರುತ್ತೆ. ಕೆಲವೊಂದು ಬದಲಾವಣೆಯಿಂದ ಮನೆಗೆ ಏಳಿಗೆ ಬರುತ್ತೆ ಅಂತ ಕಾಣ್ಬೋದು. ಅನ್ನಪೂರ್ಣೇಶ್ವರಿ ನೆಲೆಸಿರುತ್ತೆ. ಕೆಲವರು ಅಡುಗೆ ಮನೆಗೆ ಬಿಟ್ಕೊಳ್ಳೋದಿಲ್ಲ, ಬೈತಾರೆ, ನಿನಗೇನು ಕೆಲಸ ಅಡುಗೆ ಮನೆಗೆ ಬರಬಾರ್ದು ಅಂತ. ಹಾಗೆ ಎದ್ದ ತಕ್ಷಣ ಅಡುಗೆ ಮನೆಗೆ ಬರಬಾರ್ದು. ಕೈಕಾಲು ತೊಳ್ಕೊಂಡು ಮುಖ ತೊಳ್ಕೊಂಡು ಬರಬೇಕು. ಹಾಗೆ ಮುಟ್ಟಾದಾಗ ಮತ್ತು ಹಾಸಿಗೆ ಮೈಲಿಗೆ ಆದಾಗೂ ಸಹ ಬರಬಾರದು. ತಲೆ ಸ್ನಾನ ಮಾಡಿಕೊಂಡು ಅಥವಾ ಮೈ ಸ್ನಾನ ಮಾಡಿಕೊಂಡೇ ಬರಬೇಕು. ಬನ್ನಿ, ಅಡುಗೆ ಮನೆ ಅಂದರೆ ದೇವರ ಸ್ವರೂಪವಾಗಿರುತ್ತದೆ, ಅನ್ನಪೂರ್ಣೇಶ್ವರಿ ನೆಲೆಸಿರುತ್ತೆ. ಆದ್ದರಿಂದ ಅಡುಗೆ ಮನೆಯಲ್ಲಿ ಈ ತಪ್ಪುಗಳನ್ನು ಮಾಡದೇ ಇರಬೇಕು. ಈ ತಪ್ಪುಗಳೇ ಸಹ ಮನೆಗೆ ದರಿದ್ರ ಆಗುತ್ತೆ, ಹಣಕಾಸಿನ ತೊಂದರೆ ಆಗುತ್ತೆ, ಮನುಷ್ಯ ಏಳಿಗೆ ಬರೋದಿಲ್ಲ ಅಂತ. ಅದಕ್ಕೆ ಹೇಳೋದು ಮನೆಗೆ ಈ ಥರ ಎಲ್ಲ ಆದಾಗ ಕ್ಲೀನಾಗಿರಬೇಕು ಅಂತ. ನಾವು ಅಡುಗೆ ಮಾಡುವಾಗ ಮೊದಲನೇ ಊಟ ಅಥವಾ ಒಂದು ತುತ್ತು ದೇವರಿಗೆ ಅಥವಾ ಅಗ್ನಿ ದೇವರಿಗೆ ಅಥವಾ ಮನೆ ದೇವರಿಗೆ ಅಂತ ಸ್ಟವ್ ಹಿಂದೆನೋ ಸ್ಟವ್ ಬಲಗಡೆಗೋ ಎಡಗಡೆಗೋ ಒಂದು ತುತ್ತು ಅನ್ನ ಎತ್ತಿಡಬೇಕು. ಆಗ ನಂತರ ಮನೇಲಿ ಮಾಡಿರೋ ಅಡುಗೆ ಎಲ್ಲ ಊಟ ಮಾಡ್ಕೋಬೋದು ಎಲ್ಲರೂ ಸಹ. ಹಾಗೆ ಒಂದು ತುತ್ತು ಅನ್ನವನ್ನು ನಾಯಿಗೆ ಅಥವಾ ಹಸುಗೆ ಕೊಡಿ. ಇದರಿಂದ ಅಡುಗೆ ಮನೆಗೆ ಆಗಿರೋ ದೃಷ್ಟಿ ಕಡಿಮೆ ಆಗುತ್ತೆ. ಹಾಗೆ ಹೊರಗಡೆಯಿಂದ ಬಂದಾಗ ಡೈರೆಕ್ಟ್ ಅಡುಗೆ ಮನೆಯೊಳಗೆ ಬರಬಾರ್ದು. ಕೈಕಾಲೆಲ್ಲ ತೊಳ್ಕೊಂಡು ಆಮೇಲೆ ಅಡುಗೆ ಮನೆಗೆ ಬರಬೇಕು. ಏಕೆಂದರೆ ಅಲ್ಲಿ ಅಗ್ನಿದೇವನೂ ಇರುತ್ತೆ, ಅನ್ನಪೂರ್ಣೇಶ್ವರಿ ಇರುತ್ತೆ. ಆ ದೇವರಿಗೆ ಗೌರವ ಕೊಡಬೇಕು ಅಂತ ಅಷ್ಟೇ. ಹಾಗೆ ನಾನಿಲ್ಲಿ ಒಗ್ಗರಣೆಗೆ ಓಲ್ ಸ್ಪೈಸಸ್ ಎಲ್ಲ ಹಾಕ್ಕೊಂಡು ಈರುಳ್ಳಿ ಹಾಗೆ ಬಟಾಣಿ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಟೊಮೊಟೊನೂ ಸಹ ಹಾಕ್ಕೊಂಡಿದ್ದೀನಿ. ಇದೆಲ್ಲ ನೀಟಾಗಿ ಫ್ರೈ ಆದಮೇಲೆ ತರಕಾರಿ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಬೇಕು. ಹಾಗೆ ರುಬ್ಬಿರುವಂಥ ಮಸಾಲೆನೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಬಿಟ್ಕೊಂಡು ಮಸಾಲೆಗೆ ನೀರು ನೋಡ್ಕೊಂಡು ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೀರು ಚೆನ್ನಾಗಿ ಕುದ್ದಿದ ಮೇಲೆ ಅಕ್ಕಿ ಹಾಕ್ಕೊಂಡು 2 ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು. ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದರೆ ತುಪ್ಪ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. 1 ಸ್ಪೂನ್ ತುಪ್ಪನೂ ಸಹ ನಾನು ಆ್ಯಡ್ ಮಾಡಿದ್ದೀನಿ. ಹಾಗೆ ವಿಡಿಯೋ ನೋಡಿ. ಅಯ್ಯೋ ಅಡುಗೆ ಯಾಕೋ ರುಚಿಯಾಗೇ ಇಲ್ಲ ಅಂತಲೂ ಸಹ ಹೇಳ್ತಾರೆ. ಅದಕ್ಕೆಲ್ಲ ಕಾರಣ ಅಡುಗೆ ಮನೆಗೆ ದೃಷ್ಟಿಯಾಗಿದೆ, ಅಡುಗೆ ಮನೆ ಕ್ಲೀನಾಗಿಲ್ಲ ಅಂತ ಅರ್ಥ.
ಅಡುಗೆ ರುಚಿಯಾಗೇ ಬಂದಿದೆ ಅಂತ ಅಂದಾಗ ನಮ್ಗೆ ಎಷ್ಟು ಖುಷಿಯಾಗುತ್ತೆ. ಹಾಗೆ ಅಡುಗೆ ರುಚಿ ಇಲ್ಲ ಅಂತ ಅಂದಾಗ ಅಷ್ಟೇ ಸಹ ಬೇಜಾರಾಗುತ್ತೆ. ಆದ್ದರಿಂದ ಅಡುಗೆ ಮನೆ ಕ್ಲೀನಾಗಿ ಇಟ್ಕೋಬೇಕು. ಅಥವಾ ಬೇರೆ ಯಾರಾದರೂ ಬಂದಾಗ ಇದೇನಪ್ಪ ಇಷ್ಟು ಗಲೀಜಾಗಿದೆ ಅಂತ ಅಂದಾಗ ವಸ್ತು ದೇವತೆಗಳು ಅಸ್ತು ಅಂತ ಹೇಳಿ ಅಥವಾ ಅನ್ನಪೂರ್ಣೇಶ್ವರಿ ಅಸ್ತು ಅಂತ ಹೇಳಿ ಅಡುಗೆ ಮನೇಲಿ ಎಷ್ಟೇ ರುಚಿಯಾಗಿರೋ ಅಡುಗೆಗಳು ಮಾಡಿದ್ರು ಕ್ಲೀನ್ ಇಲ್ಲ ಅಂತ ಅಂದ್ಬಿಟ್ಟು ವಸ್ತು ದೇವತೆಗಳು ಅಸ್ತು ಅಂತ ಹೇಳಿ ಚೆನ್ನಾಗಿ ಆ ಊಟ ಚೆನ್ನಾಗಿ ಇರೋದಿರೋ ರೀತಿ ಮಾಡುತ್ತೆ. ಅದರಿಂದ ಅಡುಗೆ ಮನೆ ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು ಅಂತ ಹೇಳೋದು ಅಷ್ಟೇ. ಯಾಕೆ ಈ ದೃಷ್ಟಿ ಎಲ್ಲ ತೆಗಿಬೇಕು ಅಂತಂದರೆ ಇದಕ್ಕೊಂದು ರೀತಿ ಇದೆ. ಒಂದು ಕಬ್ಬಿಣದ ಚಾಕು ಅಥವಾ ಕುಡಲು ಏನಾದರೂ ಇರುತ್ತಲ್ಲ, ಆ ಚಾಕನ ಚೆನ್ನಾಗಿ ಬೆಂಕಿಯಲ್ಲಿ ಕಾಯಿಸ್ಬಿಟ್ಟು ಅನ್ನ ಅಥವಾ ಸಾಂಬಾರು ಏನೇ ಅಡುಗೆ ಆಗಿರಲಿ ಅದಕ್ಕೆ ಮುಳುಗಿಸಿದ್ರೆ ದೃಷ್ಟಿ ಹೋಗುತ್ತೆ. ನೆಕ್ಸ್ಟ್ ನಾವು ಮಾಡೋ ಅಂಥ ಅಡುಗೆಗಳು ರುಚಿಯಾಗೂ ಸಹ ಇರುತ್ತೆ. ಬೇಕಾದರೆ ಒಂದ್ಸಲ ಟ್ರೈ ಮಾಡಿ. ಅಡುಗೆ ಎಲ್ಲ ಆದಮೇಲೆ ಖಾಲಿ ತಪ್ಪಲೆಗಳು, ಅಡುಗೆ ತಿಂದಿರೋದಾಗಲಿ ಅಥವಾ ಕಾಫಿ ಮಾಡಿರೋ ಖಾಲಿ ಬಟ್ಲುಗಳಾಗಲಿ ಏನು ಒಲೆ ಮೇಲೆ ಇಡಬೇಡಿ. ಅದು ಸಹ ಮನೆಗೆ ದರಿದ್ರ. ನಾವು ಮಾಡೋ ಕೆಲವೊಂದು ತಪ್ಪುಗಳಿಂದನೇ ಮನೆಗೆ ದರಿದ್ರ ಆಗೋದು. ಹಣಕಾಸಿನ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳೆಲ್ಲ ಬರುತ್ತೆ. ಅಡುಗೆ ಮನೆ ಫಸ್ಟು ಕ್ಲೀನಾಗಿ ಇಟ್ಕೊಳ್ಳೋದು ನಾವು ಕಲಿಬೇಕು. ಹಾಗೆ ನನ್ನ ಮಗಳಿದ್ದಿದ್ಲು, ಅವಳನ್ನು ಸ್ವಲ್ಪ ಹೊತ್ತು ಮಲಗಿಸ್ತಾ ರೆಸ್ಟ್ ಮಾಡ್ತಾ ನಾನು ಕೂತ್ಕೊಂಡೆ. ಅಷ್ಟರಲ್ಲಿ ತಿಂಡಿ ಎಲ್ಲ ಹಾಕಿತ್ತು, ಅಮ್ಮ ಮಿಕ್ಸ್ ಮಾಡ್ತಾ ಇದ್ದಾರೆ. ನಾನು ಹಾಗೆ ವಿಡಿಯೋ ಕ್ಯಾಪ್ಚರ್ ತೊಗೊಂಡಿದ್ದೀನಿ. ಈ ತಪ್ಪುಗಳನ್ನ ಮಾಡೋದ್ರಿಂದನೇ ನನ್ನ ಮನೆಗೆ ಎಷ್ಟೋ ಕಷ್ಟಗಳಾಗಿತ್ತು. ಅದರಿಂದ ಇವಾಗ ನಾನು ಗಲೀಜು ಮಾಡ್ಕೊಳಕ್ಕೆ ಹೋಗಲ್ಲ. ಎಲ್ಲ ಮನೆ ಫುಲ್ಲು ಸ್ವಚ್ಛವಾಗಿ ಇಟ್ಕೊತೀನಿ. ಯಾರಾದರೂ ಬಂದರೂ ಸಹ ಅಡುಗೆ ಮನೆಗೆ ಬಿಡೋಲ್ಲ, ಯಾಕಂದರೆ ಅಡುಗೆ ಮನೆ ದೃಷ್ಟಿ ಆಗುತ್ತೆ ಅಂತ. ಆಲ್ಮೋಸ್ಟ್ ನಾನು ಹೇಳಿರೋ ಈ ತಪ್ಪುಗಳನ್ನೆಲ್ಲ ಮಾಡಲೇಬಾರ್ದು. ಇದರಿಂದನೇ ನಮಗೆ ಕಷ್ಟಗಳೆಲ್ಲ ಬರ್ತಾ ಇರೋದು ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡಿ, ಕ್ಲೀನಾಗಿ ಇಟ್ಕೊಳ್ಳಿ ಮನೇನ. ನೋಡಿ, ನನ್ನ ತಿಂಡಿ ರೆಡಿ ಆಗಿದೆ. ಇವಾಗ ನಾನು ಸರ್ವ್ ಮಾಡ್ಕೊಳೋದೆ. ನೀವೇನು ತಿಂಡಿ ಮಾಡ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.